ಜನರ ಮನಸ್ಸು ಗೆದ್ದ ಹ್ಯಾಟ್ರಿಕ್ ಹೀರೋ ಜೀಶಾನ್ ಖಾನ್ ಪಠಾಣ್. ಸವಣೂರು ಪಟ್ಟಣದ ಅಂಜುಮನ್ ಇಸ್ಲಾಂ ಕಮಿಟಿಯ ಚುನಾವಣೆಯಲ್ಲಿ 3ನೇ ಬಾರಿ ಅಧ್ಯಕ್ಷರಾಗಿ ಆಯ್ಕೆಯಾದ ಜೀಶಾನ್ ಖಾನ್ ಪಠಾಣ್. ಹೌದು, 10 ಜನವರಿ 2025ರಂದು ಅಧ್ಯಕ್ಷ ಚುನಾವಣೆ ನಡೆಯಿತು. ಚುನಾವಣೆಯಲ್ಲಿ 3ನೇ ಬಾರಿ ಅಧ್ಯಕ್ಷರಾಗಿ ಜೀಶಾನ್ ಖಾನ್ ಪಠಾಣ್, ಉಪಾಧ್ಯಕ್ಷರಾಗಿ ಫರಾಶ್ ಆಯ್ಕೆಯಾಗಿದ್ದಾರೆ ಎಂದು ಚುನಾವಣೆ ಅಧಿಕಾರಿಯಾದ ಜಿಲ್ಲಾ ವಕ್ಫ್ ಮೆಹಬೂಬ್ ಬಾಷಾ ಅಧಿಕೃತ ಘೋಷಣೆ ಮಾಡಿದರು. ನೂತನ ಅಧ್ಯಕ್ಷರಾದ ಜೀಶಾನ್ ಖಾನ್ ಪಠಾಣ್ ನ್ಯೂಸ್ 16 ಜೊತೆ ಮಾತನಾಡಿ, ಸವಣೂರು ಪಟ್ಟಣದ ಎಲ್ಲ ಮಕ್ಕಳ ಮುಂದಿನ ಭವಿಷ್ಯಕ್ಕಾಗಿ ಪ್ಯಾರಾಮೆಡಿಕಲ್ ಕಾಲೇಜ್, ಡಿಗ್ರಿ ಕಾಲೇಜ್ ಅತಿ ಶೀಘ್ರದಲ್ಲಿ ಸರ್ಕಾರದಿಂದ ಮಾನ್ಯ ಶಾಸಕರ ಮಾರ್ಗದರ್ಶನದಲ್ಲಿ ಮಂಜೂರು ಮಾಡಿಸುತ್ತೇನೆ ಎಂದು ಶಪಥ ಮಾಡಿದರು. ಸ್ಥಳೀಯ ಅಂಜುಮನ್ ಸಂಸ್ಥೆ ಚುನಾವಣೆಯಲ್ಲಿ 3ನೇ ಬಾರಿ ಗೆದ್ದಿರುವುದು ಬಹಳ ಸಂತೋಷವಾಯಿತು. ಕೊಟ್ಟ ಮಾತಿನಂತೆ ನಡೆದುಕೊಳ್ಳುತ್ತೇನೆ. ಸವಣೂರು ಪಟ್ಟಣದ ಜನ ನನ್ನ ಮೇಲೆ ವಿಶ್ವಾಸವಿಟ್ಟು ಮತ ಚಲಾಯಿಸಿದ ಎಲ್ಲ ಮತದಾರರಿಗೆ ಕೋಟಿ ಕೋಟಿ ಅಭಿನಂದನೆ ಸಲ್ಲಿಸುತ್ತೇನೆ ಎಂದು ಸಂತೋಷ ವ್ಯಕ್ತಪಡಿಸಿದರು. ಈ ಸಂದರ್ಭದಲ್ಲಿ ಅಂಜುಮನ್ ಸಂಸ್ಥೆಯ ಅಧ್ಯಕ್ಷರಾದ ಜೀಶಾನ್ ಖಾನ್ ಪಠಾಣ್, ಸಂಸ್ಥೆಯ ಉಪಾಧ್ಯಕ್ಷರಾದ ಮೆಹಬೂಬ್ ಯೂಸುಫ್ ಫರಾಶ್, ಕಾರ್ಯದರ್ಶಿಯಾದ ನನ್ನೆ ಮಿಯಾ ಬನ್ನೂರ್, ಖಜಾಂಚಿಯಾದ ವಾಹಿದ್ ಫರಾಶ್ ಮತ್ತು ಕಮಿಟಿಯ ಸದಸ್ಯರು ಉಪಸ್ಥಿತರಿದ್ದರು. ವರದಿ ದಾವಲ್ ಸಾಬ್ ಎಂ, ಹುಬ್ಬಳ್ಳಿ, ನ್ಯೂಸ್ 16 ಕನ್ನಡ, ಸವಣೂರು. अस्सलामुअलैकुम। अंजुमन इस्लाम 2024 में इलेक्शन हुआ। अल कुद्दूस ग्रुप से 13 जन में चुनक है। आज हिरन चुनका को हमें अध्यक्ष 3 बार हैट्रिक करे। मेरा नाम जीशान अहमद खान पठान है और उपाध्यक्ष है हमारे मोहम्मद यूसुफ फराश और सेक्रेटरी है नन्हे मियाँ बन्नूर और पूरे मेंबर्स मिलके हमना इलेक्शन में चुन को ले गए। और सवणूर सिग्गांव क्षेत्र में ज़्यादा ग्रांट लेगा बोले तो अंजुमन इस्लाम सवणूर है, क्योंकि आज 2024 में इलेक्शन हुआ, 2016 में भी इलेक्शन हुआ, 2021 में भी इलेक्शन हुआ, 3 बार भी इलेक्शन हुआ। 3 बार एक हैट्रिक में अध्यक्ष बने। आज सवणूर के मुसलमान भाइयों को बुजुर्ग दुआ से और पूरे वोटरदार को आज अंजुमन इस्लाम तरफ से